ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಭುವರ್ ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಬ್ರಹ್ಮಾಂಡದಲ್ಲಿ ಒಟ್ಟು 14 ಲೋಕಗಳಿವೆ. ಭೂಮಿಯಿಂದ ಮೇಲೆ 7 ಲೋಕಗಳು ಹಾಗೂ ಕೆಳಗೆ 7 ಲೋಕಗಳು. ಭೂಮಿಯಿಂದ ಮೇಲೆ ಇರುವಂತಹ ಮೊದಲನೆಯ ಲೋಕ ಭುವರ್ ಲೋಕ. ಭುವರ್ ಲೋಕ ಭೂಮಿ ಮತ್ತು ಸೂರ್ಯನ ಮಧ್ಯಭಾಗದಲ್ಲಿದೆ. ಇದನ್ನು ನಾವು ಪಿತೃಲೋಕ ಅಂತಲೂ ಸಹ ಕರಿತೇವೆ. ಈ ಲೋಕವು ಅನೇಕ ಖಗೋಳೀಯ ಪಿಂಡಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ 5 ಪಿಂಡಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಅದೆಂದರೆ ಧ್ರುವಲೋಕ, ಸಪ್ತಋಷಿ ಲೋಕ, ಇದನ್ನು ಸಪ್ತಋಷಿ ಮಂಡಲ ಅಂತಲೂ ಹೇಳ್ತೇವೆ. ರಾಶಿ ಹಾಗೂ ನಕ್ಷತ್ರಗಳ ಲೋಕ, ಚಂದ್ರಲೋಕ ಮತ್ತು ಸೂರ್ಯಲೋಕ. ಸಪ್ತಋಷಿ ಲೋಕ 7 ಪ್ರಸಿದ್ಧ ಋಷಿಗಳ ನಿವಾಸವಾಗಿದೆ. ಈ ಲೋಕವು ಧ್ರುವಲೋಕದಿಂದ ಕೆಳಗಡೆ 2 ಲಕ್ಷ ಯೋಜನದಲ್ಲಿ ನೆಲೆಯಾಗಿದೆ. ಇದು ಧ್ರುವಲೋಕವನ್ನು ಪ್ರದಕ್ಷಿಣೆ ಮಾಡುತ್ತಿದೆ. ಆಧ್ಯಾತ್ಮಿಕದಲ್ಲಿ ಅತ್ಯಂತ ಉನ್ನತಿಯನ್ನು ಹೊಂದಿರುವಂತಹ ಮನುಷ್ಯ ಆತ್ಮರು ಈ ಲೋಕದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವರು ವಿಭಿನ್ನ ರೀತಿಯಲ್ಲಿ ಆಕಾಶದಲ್ಲಿರುವ ದೇವತೆಗಳಿಗೆ ಸಹಾಯ ಸಹ ಮಾಡುತ್ತಿರ್ತಾರೆ. ಇವರು ಉನ್ನತ ಗ್ರಹಗಳಲ್ಲಿ ತಮಗೆ ವಹಿಸಲಾದಂತಹ ಖಗೋಳೀಯ ಸೇವೆಯನ್ನು ಮಾಡುತ್ತಿರ್ತಾರೆ. ಇವರು ಸೇವೆಯ ಗುಣಮಟ್ಟದ ಆಧಾರದ ಮೇಲೆ ಇವರಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ. ಇವರೇನಾದರೂ ಅಲ್ಲಿನ ಆಯಾಮಗಳಲ್ಲಿಯ ಭೋಗ ವಿಲಾಸದಲ್ಲಿ ಅತ್ಯಧಿಕವಾಗಿ ಮುಳುಗಿ ಹೋದರೆ ಅವರನ್ನು ಮನುಷ್ಯ ಜನ್ಮ ಪಡೆಯಲು ಭೂಲೋಕಕ್ಕೆ ಕಳಿಸಲಾಗುತ್ತದೆ. ಆತ್ಮ ಮರಣ ಹೊಂದಿದ ಮೇಲೂ 3 ತತ್ವಗಳಲ್ಲಿ ಕರ್ಮವನ್ನು ಮಾಡುತ್ತಿರುತ್ತದೆ. ಆತ್ಮ ಇಲ್ಲಿ ಸೂಕ್ಷ್ಮ ಕರ್ಮಗಳನ್ನು ಮಾಡುತ್ತದೆ ಮತ್ತು ಭಾವನೆಗಳಲ್ಲಿ ಬರುತ್ತದೆ. ಅಂದರೆ ಆತ್ಮ ಮನಸ್ಸು ಮಾಡಿದಾಗಲೆಲ್ಲ ಅದು ಕರ್ಮಚಕ್ರಕ್ಕೆ ಬರಬಹುದಾಗಿದೆ. ಮೃತ್ಯುವಿನ ನಂತರ ಕರ್ಮಗಳ ಹೊರೆ ಎಷ್ಟು ಕಡಿಮೆ ಇರುತ್ತದೆಯೋ ಅಷ್ಟು ಆತ್ಮ ಹಗುರವಾಗಿರುತ್ತದೆ. ಪಾಪಿ ಆತ್ಮಗಳಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುವುದರಿಂದ ಅವುಗಳಲ್ಲಿ ವಾಯು ತತ್ವ ಭಾರವಾಗಿರುತ್ತದೆ. ಆಗ ಆತ್ಮನ ಸೂಕ್ಷ್ಮ ಶರೀರ ಭಾರವಾಗುತ್ತದೆ. ಇದರಿಂದಾಗಿ ಆತ್ಮ ಮೇಲೆ ಹೋಗಲಿಕ್ಕೆ ಆಗೋದಿಲ್ಲ. ತಪಸ್ಸು ಮಾಡುವುದರಿಂದ ಸೂಕ್ಷ್ಮ ಶರೀರದಲ್ಲಿ ಪ್ರಕಾಶವು ಆವರಿಸಿಕೊಳ್ಳುತ್ತದೆ. ಆಗ ವಾಯು ತತ್ವ ಹಗುರವಾಗಿ ಆಕಾಶ ತತ್ವ ಹೆಚ್ಚಾಗುತ್ತದೆ. ಆತ್ಮನಲ್ಲಿ ಆಕಾಶ ತತ್ವ ಹೆಚ್ಚಾದಷ್ಟು ಮೇಲೆ ಹಾರುವ ಶಕ್ತಿ ಅಥವಾ ಪವರ್ ಹೆಚ್ಚುತ್ತಾ ಹೋಗುತ್ತದೆ. ಆತ್ಮ ಎಷ್ಟು ಮೇಲೆ ಹೋಗುತ್ತದೆಯೋ ಅಷ್ಟು ಸುಖ ಮತ್ತು ಶಾಂತಿಯ ಅನುಭವ ಪಡೆಯುತ್ತಾ ಹೋಗುತ್ತದೆ. ತಮೋಪ್ರಧಾನ ಆತ್ಮಗಳು ಸತ್ತ ನಂತರ ಅವು ತಮ್ಮ ಮನೆಯಲ್ಲಿ ಮತ್ತು ಕೆಲವು ಆತ್ಮಗಳು ಧರ್ಮ ಸ್ಥಾನಗಳಲ್ಲಿ ಅಂದರೆ ದೇವಸ್ಥಾನ, ಮಸೀದಿ, ಚರ್ಚ್ಗಳಲ್ಲಿ ಇರುತ್ತವೆ. ಇಂತಹ ಆತ್ಮಗಳಲ್ಲಿ ಪವರ್ ಇರೋದಿಲ್ಲ. ಯಾವ ಆತ್ಮಗಳ ಮನಸ್ಸು ಶಾಂತವಾಗಿದ್ದು ಕೇವಲ ಪರಮಾತ್ಮನನ್ನು ಪಡೆಯುವ ಹಂಬಲದಲ್ಲಿರುತ್ತವೋ ಅಂತಹ ಆತ್ಮಗಳು ಮೇಲೆ ಹೊರಟು ಹೋಗುತ್ತವೆ. ಬಹಳ ಪಾಪಿ ಆತ್ಮಗಳು ಪ್ರೇತಯೋನಿಗೆ ಹೋಗಿಬಿಡುತ್ತವೆ. ಅವು ಬಹಳ ಪಾಪಿಯಾಗಿದ್ದು ಅವು ಎಂದಿಗೂ ಮೋಕ್ಷದ ಬಗ್ಗೆ ಯೋಚಿಸುವುದೂ ಇಲ್ಲ. ಆತ್ಮನಲ್ಲಿ ವಾಯುತತ್ವ ಹೆಚ್ಚಾದಾಗ ಅದರ ಸೂಕ್ಷ್ಮ ಶರೀರವು ಭಾರವಾಗುತ್ತಾ ಹೋಗುತ್ತದೆ. ಇಂತಹ ಆತ್ಮಗಳು ಭೂಮಿಯಿಂದ 200 ಕಿಲೋಮೀಟರ್ಗಿಂತ ಮೇಲೆ ಹಾರುವುದಿಲ್ಲ ಅಂತ ಬಾಪೂಜಿಯವರು ತಿಳಿಸ್ಕೊಡ್ತಾರೆ. ಕಾರಣ ನಮ್ಮ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯು 200 ಕಿಲೋಮೀಟರ್ವರೆಗೆ ಇರುವುದರಿಂದ ಪಾಪಿ ಆತ್ಮಗಳು ಗ್ರಾವಿಟಿಯಿಂದ ಬಿಡಿಸಿಕೊಂಡು ಮೇಲೆ ಹೋಗುವುದಿಲ್ಲ. ಅವರ ಸೂಕ್ಷ್ಮ ಶರೀರ ಭಾರವಾಗಿರುತ್ತದೆ. ಭೋಗವಿಲಾಸ ಜೀವನ, ಸ್ಥೂಲ ವಸ್ತುಗಳ ಪ್ರತಿ ಆಸಕ್ತಿ, ತನ್ನ ದೇಹ ಮತ್ತು ದೇಹ ಸಂಬಂಧಿಗಳಲ್ಲಿನ ಮೋಹ ಹಾಗೂ ತಮ್ಮ ಇಚ್ಛೆಗಳ ಪೂರ್ತಿಗಾಗಿ ವಿಕರ್ಮಗಳನ್ನು ಮಾಡುವುದರಿಂದ ಇಂತಹ ಆತ್ಮಗಳ ಸೂಕ್ಷ್ಮ ಶರೀರ ಶಕ್ತಿಹೀನವಾಗುತ್ತದೆ. ಯಾವ ಆತ್ಮದ ಸೂಕ್ಷ್ಮ ಶರೀರ ಈ ಜನ್ಮದಲ್ಲಿ ಯಾವುದೋ ಒಂದು ಕಾರಣದಿಂದ ಆಘಾತ, ಕಷ್ಟಗಳ ಹೊಡೆತವನ್ನು ತಿಂದಿರುತ್ತದೋ ಅದರ ಈ ಜನ್ಮದ ನಕಾರಾತ್ಮಕ ಕರ್ಮಗಳು ಮುಂದಿನ ಜನ್ಮದ ಕರ್ಮಚಕ್ರದಲ್ಲಿ ಸೇರಿಕೊಳ್ಳುತ್ತದೆ. ಭುವರ್ಲೋಕದಲ್ಲಿ ಅನೇಕ ಸಾತ್ವಿಕ ಆತ್ಮಗಳು ಪರಮಾತ್ಮನನ್ನು ಸ್ಮರಿಸುತ್ತಾ ಕುಳಿತಿರುತ್ತವೆ. ಸೂಕ್ಷ್ಮ ಜಗತ್ತಿನಲ್ಲಿರುವ ಒಳ್ಳೆಯ ಆತ್ಮಗಳು ಇಂತಹ ಆತ್ಮಗಳನ್ನು ಹಿಮಾಲಯಕ್ಕೆ ಕರೆದೊಯ್ದು ತಪಸ್ಸು ಮಾಡಿಸುತ್ತವೆ. ಭೂಮಿಯ ವಾಯು ತತ್ವದ ಒಂದೊಂದು
ಸೆಲ್ನಲ್ಲಿಯೂ ನಕಾರಾತ್ಮಕತೆಯ ರೆಕಾರ್ಡ್ ಆಗಿದೆ. ಹಿಮಾಲಯ, ಕೈಲಾಸ, ಮಾನಸ ಸರೋವರ, ಬದ್ರಿನಾಥ, ಕೇದಾರನಾಥ ಇತ್ಯಾದಿ ಸ್ಥಾನಗಳಲ್ಲಿ ವಾಯುಮಂಡಲ ಶುದ್ಧವಾಗಿರುತ್ತದೆ. ವಾಯುತತ್ವ ಶುದ್ಧ ಮತ್ತು ಪವಿತ್ರವಾಗಿರುವುದರಿಂದ ಅಲ್ಲಿ ಶಾಂತಿ ಸಿಗುತ್ತದೆ. ಈ ಕಾರಣದಿಂದಾಗಿ ಹಿಮಾಲಯದಲ್ಲಿ ವಾಯುತತ್ವವು ಹಗುರ ಮತ್ತು ಪವರ್ಫುಲ್ ಆಗಿರುತ್ತದೆ ಮತ್ತು ವಾಯುತತ್ವವು ಚಾರ್ಜ್ ಕೂಡ ಆಗುತ್ತದೆ. ಅಲ್ಲಿ ವಾಯುತತ್ವವು ಚಾರ್ಜ್ ಆಗೋದರಿಂದ ಅಗ್ನಿತತ್ವ ಚಾರ್ಜ್ ಆಗಿಬಿಡುತ್ತದೆ. ಇದರಿಂದ ಕ್ಷೀಣಿಸಿದ ಸೂಕ್ಷ್ಮ ಶರೀರದಲ್ಲಿ ಶಕ್ತಿ ತುಂಬಿಕೊಳ್ಳುತ್ತದೆ. ಹಿಮಾಲಯದಲ್ಲಿ ಬಹಳಷ್ಟು ಸೂಕ್ಷ್ಮ ಆಶ್ರಮಗಳಿವೆ. ಬಹಳಷ್ಟು ಆತ್ಮರು ತಮ್ಮ ತಮ್ಮ ಬೇರೆ ಬೇರೆ ಗೋಳಗಳನ್ನು ಮಾಡಿಕೊಂಡು ತಪಸ್ಸು ಮಾಡುತ್ತಿರುತ್ತಾರೆ. ಕೆಲವೊಂದು ಗೋಳದಲ್ಲಿ 5,000 ಆತ್ಮಗಳಿರುತ್ತಾರೆ. ಕೆಲವು ಗೋಳಗಳಲ್ಲಿ 10,000ದಷ್ಟು ಆತ್ಮ ತಪಸ್ಸು ಮಾಡುತ್ತಿರುತ್ತಾರೆ. ಹೀಗೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆತ್ಮರು ತಪಸ್ಸನ್ನು ಮಾಡುತ್ತಿದ್ದಾರೆ ಮತ್ತು ವಾಯು ಹಾಗೂ ಅಗ್ನಿತತ್ವವನ್ನು ಚಾರ್ಜ್ ಮಾಡಿಕೊಳ್ಳುತ್ತಿರುತ್ತಾರೆ. ಸೂಕ್ಷ್ಮ ತತ್ವ ಅಂದರೆ ಶುದ್ಧ ವಾಯು ತತ್ವದಿಂದ ಸೂಕ್ಷ್ಮ ಶರೀರದಲ್ಲಿ ಶಕ್ತಿ ಸಂಚಲನವಾಗುತ್ತದೆ. ಹಿಮಾಲಯದಲ್ಲಿ ಸೂಕ್ಷ್ಮ ಶರೀರವನ್ನು ಚಾರ್ಜ್ ಮಾಡಿಕೊಳ್ಳಬಹುದೇ ವಿನಃ ಕಾರಣ ಶರೀರವನ್ನು ಚಾರ್ಜ್ ಮಾಡಿಕೊಳ್ಳಲು ಆಗುವುದಿಲ್ಲ. ಕಾರಣ ಶರೀರ ಅಂದರೆ ಮನಸ್ಸು, ಇಚ್ಛೆಗಳು, ಸಂಕಲ್ಪಗಳು ಮತ್ತು ಕರ್ಮಗಳಿಂದ ಆದಂತಹ ಶರೀರ ಎಂದರ್ಥ. ಕಾರಣ ಶರೀರದಲ್ಲಿ ಮನುಷ್ಯನ ಎಲ್ಲ ಕರ್ಮಗಳ ಲೆಕ್ಕಗಳು ಅಡಗಿವೆ. ಕಾರಣ ಶರೀರವನ್ನು ಪರಮ ಪ್ರಕಾಶದಿಂದ ಚಾರ್ಜ್ ಮಾಡಿದರೆ ಆತ್ಮನ ಎಲ್ಲ ವಿಕರ್ಮಗಳು ನಾಶವಾಗುತ್ತವೆ. ಕಾರಣ ಶರೀರ ಚಾರ್ಜ್ ಆಗುವುದರಿಂದ ಆತ್ಮನಲ್ಲಿ ಆಕಾಶ ತತ್ವ ಹೆಚ್ಚಾಗುತ್ತದೆ ಮತ್ತು ಆತ್ಮ ವಿಷ್ಣುಪುರಿ ಅಂದರೆ ಇದನ್ನು ನಾವು ಕಾರಣ ಜಗತ್ತು ಅನ್ನುತ್ತೇವೆ, ವಿಷ್ಣುಪುರಿಗೆ ಹೋಗಿ ಸೇರುತ್ತದೆ. ಆತ್ಮವು ಪರಬ್ರಹ್ಮ ಪರಮೇಶ್ವರ ನಿರಾಕಾರ ಶಿವನನ್ನು ಸ್ಮರಿಸಿದಾಗ ಬುದ್ಧಿಯು ನಿರಾಕಾರನಲ್ಲಿ ಸೇರುತ್ತದೆ. ಯಾರನ್ನು ಧ್ಯಾನಿಸುತ್ತೇವೆಯೋ ಅವರನ್ನೇ ಪಡೆಯುತ್ತೇವೆ. ಆತ್ಮ ಪರಬ್ರಹ್ಮ ಪರಮೇಶ್ವರನನ್ನು ಧ್ಯಾನಿಸಿದಾಗ ಆತ್ಮನಲ್ಲಿ ಪರಮ ಪ್ರಕಾಶ ತುಂಬಿಕೊಳ್ಳುತ್ತದೆ. ಆಗ ಆಕಾಶ ತತ್ವವು ಚಾರ್ಜ್ ಆಗುತ್ತದೆ. ಪರಮ ಪ್ರಕಾಶ ತತ್ವದ ಒಂದು ಹನಿ ಪ್ರಕಾಶ ಆತ್ಮನಲ್ಲಿ ಬಂದರೂ ಸಾಕು, ಆ ಆತ್ಮನ ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರವು ಚಾರ್ಜ್ ಆಗುತ್ತದೆ. ಹೀಗೆ ಸೂಕ್ಷ್ಮ ಶರೀರವು ಚಾರ್ಜ್ ಆಗುವುದರಿಂದ ಆತ್ಮ ಹಗುರವಾಗಿ ಮೇಲೆ ಮೇಲೆ ಸಾಗುತ್ತಾ ಮೇಲಿನ ಲೋಕಗಳಿಗೆ ಪಯಣ ಬೆಳೆಸುತ್ತದೆ. ಮನುಷ್ಯ ಆತ್ಮರಿಗಿಂತ ಕೋಟಿ ಪಟ್ಟು ಆತ್ಮರು ಸೂಕ್ಷ್ಮ ಜಗತ್ತಿನಲ್ಲಿದ್ದಾರೆ. 500ರಿಂದ 1,000 ಕಿಲೋಮೀಟರ್ನಲ್ಲಿ ನಕಾರಾತ್ಮಕ ಮತ್ತು ಶೈತಾನಿ ಭೂತ ಪ್ರೇತದಂತಹ ಪ್ರವೃತ್ತಿಯುಳ್ಳ ಆತ್ಮಗಳ ದೊಡ್ಡ ಸಾಮ್ರಾಜ್ಯವೇ ಇದೆ. ಕೆಟ್ಟ ಆತ್ಮರೆಲ್ಲ 1,000 ಕಿಲೋಮೀಟರ್ನ ಕೆಳಗೆ ಇರುತ್ತಾರೆ. ಒಳ್ಳೆಯ ಆತ್ಮರೆಲ್ಲ 1,000 ಕಿಲೋಮೀಟರ್ನಿಂದ ಮೇಲೆ ಹೊರಟು ಹೋಗುತ್ತಾರೆ. ಆತ್ಮ ಮೇಲೆ ಏರುತ್ತಿದ್ದಂತೆ ಅದರ ಆಲೋಚನೆಗಳು ಬದಲಾಗುತ್ತಾ ಹೋಗುತ್ತವೆ. ಈ ಭುವರ್ಲೋಕವನ್ನು ಪಿತೃಲೋಕ ಎಂದು ಸಹ ಹೇಳ್ತೇವೆ. ಬಹಳ ಹಿಂದಿನ ಸಮಯದಲ್ಲಿ ಆತ್ಮಗಳು ಈ ಲೋಕದಲ್ಲಿದ್ದು ಪುನಃ ಭೂಮಿಯ ಮೇಲೆ ಜನ್ಮ ಪಡೆಯಲಿಕ್ಕೆ ಕಾಯುತ್ತಿದ್ದರು. ಆದರೆ ಇಂದಿನ ಆತ್ಮಗಳಲ್ಲಿ ಪಿತೃಲೋಕಕ್ಕೆ ಹೋಗುವಷ್ಟು ಸಹ ಶಕ್ತಿಯು ಇಲ್ಲವಾಗಿದೆ. ಮರಣಾನಂತರ ಪಿತೃಲೋಕ ಸೇರಿಕೊಂಡ ಆತ್ಮರಿಗಾಗಿ ಮನುಷ್ಯರು ಶ್ರಾದ್ದಗಳನ್ನು ಮಾಡುತ್ತಿದ್ದರು. ಆದರೆ ಇಂದು ಆತ್ಮಗಳೆಲ್ಲ ಶರೀರ ಬಿಟ್ಟ ಮೇಲೆ ಭೂಮಿಯ ವಾಯುಮಂಡಲದಲ್ಲಿಯೇ ಅಲಿಯುತ್ತಿವೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.